ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ 2020 ಇದರ ಪ್ರಾಸ್ತಾವಿಕ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸಿ ಶಿವಮೊಗ್ಗದಲ್ಲಿ ಇಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ರಾಜ್ಯಪಾಲರಿಗೆ ದೂರು ಸಲ್ಲಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಈ ಮನವಿ ಸಲ್ಲಿಸಲಾಗಿದ್ದು, ಈ ತಿದ್ದುಪಡಿಯು ಸಂವಿಧಾನದ ಆಶಯಕ್ಕೆ ಮತ್ತು ರಾಜ್ಯದ ಹಿಂದೂ ಸಮಾಜದ ಹಿತಾಸಕ್ತಿಗೆ ವಿರೋಧವಾಗಿರುವುದರಿಂದ ಇದನ್ನು ವಿಧಾನಸಭೆಯಲ್ಲಿ ಮಂಡಿಸದಂತೆ ಸರ್ವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ನಿಮಗೆಲ್ಲ ಗೊತ್ತಿದೆ, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳದ ಕಾರ್ಯಕರ್ತರು ದೇಶದ ಆಸ್ತಿ ಗೋರಕ್ಷಣೆ ಮಾಡ್ತಾ ದೇಶಕ್ಕೆ ನಮ್ಮ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಗೋರಕ್ಷಣೆಯಲ್ಲಿ ಸುಮಾರು 180 ಕೇಸ್ಗಳನ್ನ ನಮ್ಮ ಕಾರ್ಯಕರ್ತರು ಹಾಕಿಸ್ಕೊಂಡು ಇವತ್ತು ಕೋರ್ಟಿಗೆ ಓಡಾಡಿಕೊಂಡು ಅವರ ತ್ಯಾಗ ಬಲಿದಾನಗಳನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವರಲ್ಲಿರ್ತಕ್ಕಂಥ DCM CM ಕಾನ್ಫ್ಲಿಕ್ಟ್ ಅನ್ನ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕಾಗಿ ಈ ಗೋರಕ್ಷಣೆಯನ್ನು ಕಾಯ್ದೆ ಏನಿದೆ ಅದನ್ನ ಅಮೆಂಡ್ಮೆಂಟ್ ತಂದು ಇಲ್ಲಿರ್ತಕ್ಕಂಥ ಭಾರತೀಯರಲ್ಲಿ ದ್ವೇಷವನ್ನು ಬಿತ್ತುವಂತ ಕೆಲಸಕ್ಕೆ ಕೈ ಹಾಕ್ತಾ ಇದೆ. ಯಾವುದೇ ಕಾರಣಕ್ಕೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದ ಇರೋಲ್ಲಿವರೆಗೆ ಈ ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ಹಿಂಪಡೆಯಲು ನಾವು ಬಿಡುವುದಿಲ್ಲ. ಈ ದಿನ ನಿಮಗೆಲ್ಲ ತಿಳಿದಾಗೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು DC ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ನಾಳೆ ನಡೆಯತಕ್ಕಂಥ ವಿಧಾನಸಭಾ ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೆ ಈ ಮಸೂದೆಯನ್ನು ಅಂಗೀಕಾರ ಮಾಡಬಾರ್ದು ಅಂತ. ನಮ್ಗೆ ಗೊತ್ತು, ನಿಮ್ಮಲ್ಲಿ ಮೆಜಾರಿಟಿ ಇದೆ, ನೀವು ಅಂಗೀಕಾರ ಮಾಡಿಸ್ತೀರಿ ಅಂತ. ಆದರೆ ಯಾವುದೇ ಕಾರಣಕ್ಕೂ ಅದನ್ನು ರಾಜ್ಯಪಾಲದ ಅಂಗಳದಿಂದ ಅಂಗೀಕಾರವಾಗಿ ಬರಲು ಕರ್ನಾಟಕದ ಜನತೆ ಬಿಡಲ್ಲ. ಇದನ್ನ ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಯಥಾವತ್ತಾಗಿ ಗೋರಕ್ಷಾ ಕಾಯ್ದೆ ಏನಿದೆ, ಹಿಂದಿನ ಸರ್ಕಾರ ಏನು ಅನುಮೋದನೆ ಮಾಡಿದೆ, ಅದು ಯಥಾವತ್ತಾಗೇ ಇರಬೇಕು. ಅದರಿಂದ ನಮ್ಮ ಗೋ ರಕ್ಷಣೆಯನ್ನು ಮಾಡಲು ನಮ್ಮ ಸಮಾಜಕ್ಕೆ ಅನುಕೂಲ ಆಗತ್ತೆ. ದೇಶ ಶಾಂತಿಯಲ್ಲಿ ಇರಬೇಕಂದ್ರೆ ಗೋರಕ್ಷಣೆ ಇರಲೇಬೇಕು. ಇವತ್ತು ನಾವು ತಿನ್ನುವ ಆಹಾರ ಪ್ರತಿಯೊಂದು ವಿಷದಿಂದ ತುಂಬಿದೆ. ನಮ್ಮ ಗೋ ರಕ್ಷಣೆ ಮಾಡಿಕೊಂಡು ನಮ್ಮ ಭೂಮಿ ತಾಯಿಯನ್ನು ಉಳಿಸ್ಕೊಳ್ಳಲಿಲ್ಲ ಅಂದ್ರೆ ಮತ್ತೇನು, ಇವತ್ತಿನ ದಿನದ ಕ್ಯಾನ್ಸರ್ ಕಾಯಿಲೆಗಳು ಎಷ್ಟು ಬರ್ತಾ ಇದೆ ಅನ್ನೋದು ಸ್ವಲ್ಪ ಗಮನದ ಇರಲಿ. ನಿಮ್ಮ ಅಧಿಕಾರದ ಆಸೆಗೆ ಜನರನ್ನ ಸಾವಿನ ಮನೆಗೆ ದೂಡಬೇಡಿ. ದಯವಿಟ್ಟು ಈ ಗೋಹತ್ಯಾ ನಿಷೇಧದ ಹಿಂಪಡೆಯುವ ಕಾನೂನನ್ನು ನೀವು ಅಲ್ಲಿಗೆ ಬಿಡಬೇಕು ಅಂತ ನಾವು ಒಕ್ಕೊರಲಿನಿಂದ ಘಂಟಾಘೋಷವಾಗಿ ಘೋಷಿಸುತ್ತಿದ್ದೇವೆ. ಒಂದು ಪಕ್ಷ ನೀವು ಬಿಡದೇ ಇದ್ದ ಪಕ್ಷದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಜನ ನಿಮ್ಮ ವಿರುದ್ಧ ದಂಗೆ ಹೇಳ್ತಾರೆ.